ಏನಿಲ್ಲ, ಸಿಂಪಲ್ ಆಗಿ ಒಂದು ಶಾರ್ಟ್ ಫ್ರಾಕ್ ಹಾಕಿದೀನಿ. ನೋಡ್ಬೋದು, ಶಾರ್ಟ್ ಅಂದ್ರೆ ಇಷ್ಟಿದೆ. ಇದು ನಾನು ಗೋವಾದಲ್ಲಿ ತಗೊಂಡಿರೋದು. ನೋಡ್ಬೋದು, ಚೆನ್ನಾಗಿದೆ ಅಲ್ವಾ? ಇದು ಕೂಡ ಇರ್ಬೋದು. ಈ ರೋಡಲ್ಲಿ ರೈಡ್ ಮಾಡೋದು ಸೂಪರ್ ಒಳ್ಳೆ ಫೀಲಿಂಗ್ ಇರುತ್ತೆ. ಏನೋ ಒಂಥರ ಚೆನ್ನಾಗಿರುತ್ತೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತು ಸಂಡೇ, ಸೊ ಇವತ್ತು ನಾನು ನನ್ನ ಹಸ್ಬೆಂಡ್ ಇಬ್ರು ಸೇರಿ ಬೀಚ್ ಮತ್ತೆ ಇಲ್ಲೊಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ, ಅದ್ರ ಮೇಲೆ ಹೋಗಿಲ್ಲ. ಸೊ ಅದನ್ನ ನೋಡ್ಕೊಂಡು ಬೀಚ್ ತಿರ್ಗಾಡ್ಕೊಂಡು ಬರೋಣ ಅಂತ ಹೊರಟಿದೀವಿ ಈಗ. ಸೊ ನಾನೀಗ ರೆಡಿ ಇದ್ದೀನಿ. ಏನಿಲ್ಲ, ಸಿಂಪಲ್ ಆಗಿ ಒಂದು ಶಾರ್ಟ್ ಫ್ರಾಕ್ ಹಾಕಿದೀನಿ. ನೋಡ್ಬೋದು, ಶಾರ್ಟ್ ಅಂದ್ರೆ ಇಷ್ಟಿದೆ. ಸೊ ಇಲ್ಲಿ ನೋಡ್ಬೋದು ಹಾಕಿದೀನಿ. ಅಂಡ್ ಹೇರ್ ಈ ತರ ಟೂ ವೀಲರ್ಲಿ ಹೋಗೋದ್ರಿಂದ ಯಾವ ತರ ಕಟ್ಟಿದ್ರು ನಿಮ್ಗೆ ಗೊತ್ತಿದೆ, ಹಾರಿ ಹೋಗುತ್ತೆ. ಎಷ್ಟು ಚೆನ್ನಾಗಿ ಕಟ್ಟಿದ್ರು ಹಾಳಾಗೆ ಹೋಗುತ್ತೆ ಹೇರು. ಸೊ ಸಿಂಪಲ್ ಆಗಿ ಕಟ್ಟಿದೀನಿ. ಸಕ್ಕೆ ಫ್ಯಾನ್ ಹಾಕಿದ್ರು ಸರಿ. ಮೇಕಪ್ ಏನ್ ಮಾಡಿಲ್ಲ, ಒಂದು ಲಿಪ್ಸ್ಟಿಕ್, ನಂಗೆ ಲಿಪ್ಸ್ಟಿಕ್ ಹಾಕ್ಲೇಬೇಕು. ಅಂಡ್ ಫೇಸ್ಗೆ ಒಂದು ಮಾಯಶ್ಚರೈಸರ್ ಅಂಡ್ ಸ್ವಲ್ಪ ಲೈಟಲ್ಲಿ ಕಾಜಲ್ ಹಾಕಿದೀನಿ ಅಷ್ಟೇ. ಇಲ್ಲಿ ನೀವು ನೋಡ್ತಿರ್ಬೋದು, ಒಂದು ಪಿಂಪಲ್ ಬೇರೆ ಆಗಿದೆ. ಇಲ್ಲಿ ಬಂದ್ಮೇಲೆ ಆಗಿರೋದು ಪಿಂಪಲ್, ಏನ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಅಷ್ಟು ಹಾಟ್ ಇದೆ ಇಲ್ಲಿ. ಸೊ ಒಂದು ವಾಚ್ ಹಾಕ್ತೀನಿ ಒಂದು ಹ್ಯಾಂಡ್ಗೆ. ಅಂಡ್ ಇದು ನಾನು ಗೋವಾದಲ್ಲಿ ತಗೊಂಡಿರೋದು. ನೋಡ್ಬೋದು, ಫೋಕಸ್ ಆಗ್ತಿಲ್ಲ, ಇದು ಚೆನ್ನಾಗಿದೆ. ಈ ತರ ಇದೇನೋ ಒಂದು ಸ್ಟೋನ್ ಅಂತ, ಇದು ಕೈಗೆ ಹಾಕಿದ್ರೆ ಬಾಡಿ ಕೂಲ್ ಆಗುತ್ತಂತೆ, ಆ ತರ ಎಲ್ಲ ಅಲ್ಲಿ ಹೇಳಿದ್ರು ಗೋವಾದಲ್ಲಿ. ಸೊ ತಗೊಂಡಿದ್ದೀನಿ. ನಂಗೆ ಈ ತರ ಬ್ಯಾಂಡ್ಸ್, ಹ್ಯಾಂಡ್ ಬ್ಯಾಂಡ್ಸ್ ಎಲ್ಲ ತುಂಬಾ ಇಷ್ಟ. ಸೊ ಇದು ಎರಡು ಹಾಕ್ತೀನಿ ಹ್ಯಾಂಡ್ಗೆ, ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನೋಡ್ಬೋದು, ನನಗೆ ತುಂಬಾನೇ ಇಷ್ಟ ಈ ತರದ್ದು. ಇದು ಹಾಕ್ತೀನಿ. ಇನ್ನೊಂದು ಹ್ಯಾಂಡ್ಗೆ ವಾಚ್ ಹಾಕ್ತೀನಿ. ಇನ್ನೊಂದು ಹ್ಯಾಂಡ್ಗೆ ವಾಚ್. ನೆಕ್ಸ್ಟ್ ಇದು ಪರ್ಸ್, ನೋಡ್ಬೋದು, ಚೆನ್ನಾಗಿದೆ ಅಲ್ವಾ? ಇದು ಕೂಡ ನಾನು ಗೋವಾದಲ್ಲಿ ಪರ್ಚೇಸ್ ಮಾಡಿರೋದು. ನನಗೆ ತುಂಬಾನೇ ಇಷ್ಟ. ಫುಲ್ ಬೀಡ್ಸ್, ಇಲ್ಲಿ ಒಂದು ಬಿಟ್ಸ್ ಅಂಡ್ ಇಲ್ಲಿ ಒಂಥರ ಬೀಡ್ಸ್. ಅಂಡ್ ಈ ತರ ಪ್ರತಿ ಸಲ ಬೀಚ್ಗೆ ಹೋಗ್ಬೇಕಂದ್ರೆ ನಾನು ಇದೇ ಬ್ಯಾಗ್ ಇಟ್ಕೊಂಡು ಹೋಗುದು. ಹೇಗಿದೆ? ಚೆನ್ನಾಗಿದೆಯಾ? ಯಾವ ರೀತಿ ಬೇಕಾದ್ರೆ ಹಾಕ್ಬೋದು, ಈ ರೀತಿಯಲ್ಲೂ ಹಾಕ್ಬೋದು, ಈ ರೀತಿ ಹಾಕ್ಬೋದು. ಅಂಡ್ ಈ ತರ ಸೈಡ್ ಬೇಕಾದ್ರೆ ಹಾಕ್ಬೋದು. ಇದರಲ್ಲಿ ನಾನು ಮೊಬೈಲ್ ಇಟ್ಕೊಳ್ತೀನಿ ಅಷ್ಟೇ. ಸೊ ಫಿನಿಶ್, ನಾನು ರೆಡಿ. ಅದಾದ್ಮೇಲೆ ಸನ್ ಗ್ಲಾಸ್ ಚೆನ್ನಾಗುತ್ತೆ. ನಾನು ಯೂಸ್ ಮಾಡಲೇ ಇಲ್ಲ ಸನ್ ಗ್ಲಾಸ್, ಇಲ್ಲಿ ಬಂದ್ಮೇಲೆ ಹೊಸದಾಗಿ ತಗೊಂಡಿರೋದಷ್ಟೇ. ಸೊ ಇದನ್ನ ಹಾಕೊಂಡು ಹೋಗೋದು. ಹೇಗೆ ಕಾಣಿಸ್ತಿದ್ದೀನಿ? ಓಕೆ ಫ್ರೆಂಡ್ಸ್, ಬಾಯ್, ಆಮೇಲೆ ಸಿಗ್ತೀನಿ. ಇಲ್ಲಿ ನಾನು ನನ್ನ ಹಸ್ಬೆಂಡ್ ಮತ್ತೆ ನಮ್ಮ ಅಮ್ಮನಿಗೆ ನಾನು ಹೇಳ್ತಿದ್ದೀನಿ, ಫೋಟೋ ತೆಗಿತಿದ್ದೀನಿ ಸರಿಯಾಗಿ ನಿಂತ್ಕೊಳ್ಳಿ ಅಂತ. ನಾನು ಫೋಟೋ ತೆಗಿತಿಲ್ಲ, ವಿಡಿಯೋ ಮಾಡ್ತಿದ್ದೀನಿ. ಅವ್ರದೇ ಲೋಕದಲ್ಲಿದ್ದಾರೆ, ನೀವು ಇಲ್ಲಿ ನೋಡ್ಬೋದು. ಈಗ ನಾವು ಹೊರಟ್ವಿ, ಟೂ ವೀಲರಲ್ಲಿ ಹೋಗ್ತಾ ಇದ್ದೀವಿ. ಬೀಚಸ್ಗೆಲ್ಲ ಟೂ ವೀಲರಲ್ಲಿ ಹೋದರೆ ತುಂಬ ಚೆನ್ನಾಗಿರುತ್ತೆ. ಬೀಚ್ ರೋಡ್ ಇರ್ಬೋದು, ಹ್ಯಾಂಗಿಂಗ್ ಬ್ರಿಡ್ಜ್ ರೋಡ್ ಇರ್ಬೋದು, ಫುಲ್ ಗ್ರೀನರಿ, ಟ್ರೀಸ್ ಎಲ್ಲ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಿಮಗೇನು ತೋರಿಸ್ತೀನಿ ನೋಡಿ. ಇದು ಹ್ಯಾಂಗಿಂಗ್ ಬ್ರಿಡ್ಜ್ಗೆ ಹೋಗೋ ರೋಡ್. ಎಷ್ಟು ಚೆನ್ನಾಗಿದೆ, ಫುಲ್ಲು ಗ್ರೀನರಿ. ಉಡುಪಿಯಲ್ಲಿ ತುಂಬ ಬೀಚಸ್ ಇದೆ, ರಿವರ್ ಇದೆ, ಲೇಕ್ ಇದೆ, ಒಂದು ಫುಲ್ಲು ಗ್ರೀನರೀಸ್ ಇದೆ. ಸೊ ಬೆಸ್ಟ್ ಟೂರಿಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಉಡುಪಿ. ಫೈನಲಿ ನಾವು ಹ್ಯಾಂಗಿಂಗ್ ಬ್ರಿಡ್ಜ್ ಇರೋ ಪ್ಲೇಸ್ಗೆ ರೀಚ್ ಆದ್ವಿ. ಬಟ್ ಏನಂದರೆ ಅದು ರಿಪೇರ್ ಮಾಡ್ತಾಯಿದ್ರು, ಯಾರು ಹ್ಯಾಂಗಿಂಗ್ ಬ್ರಿಡ್ಜ್ಗೆ ಹೋಗ್ತಿರ್ಲಿಲ್ಲ. ಸೊ ನಮಗೇನು ಹೋಗ್ಲಿಕ್ಕಾಗಿಲ್ಲ. ಅಲ್ಲೇ ಕಯಾಕಿಂಗ್ ಎಲ್ಲ ಇತ್ತು, ಸೊ ಅದನ್ನು ನೋಡಿದ್ವಿ. ಕಯಾಕಿಂಗ್ ಅಂದರೆ ನನಗೆ ತುಂಬ ಭಯ, ಸೊ ಅದರಲ್ಲೆಲ್ಲ ನಾನು ಕುತ್ಕೊಳ್ಳಲ್ಲ.
ನೀರಲ್ಲೆಲ್ಲ ಇದು ಮಾಡೋದು ತುಂಬ ಭಯ ಅಂತ ಅನಿಸುತ್ತೆ ನನಗೆ. ಸೊ ದೂರದಿಂದ ನೋಡಿಕೊಂಡು ಬಂದ್ವಿ. ಫ್ರೆಂಡ್ಸ್, ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರನೇ ಇದ್ದೀವಿ. ಬಟ್ ಹ್ಯಾಂಗಿಂಗ್ ಬ್ರಿಡ್ಜ್ ಸರಿ ಇಲ್ಲ, ರಿಪೇರ್ ಆಗ್ತಿದೆ. ಹಾಗಾಗಿ ಯಾರನ್ನು ಹೋಗ್ಲಿಕ್ಕೆ ಬಿಡ್ತಿಲ್ಲ. ನಾವಿಲ್ಲಿ ಬೋಟಿಂಗ್ ಇದೆ. ಬಟ್ ಬೋಟಿಂಗ್ ಅದ ಕಯಾಕಿಂಗ್ ಇದೆ. ಬಟ್ ನಾವು ಹೋಗಲ್ಲ, ನನಗೆ ತುಂಬ ಭಯ ಆಗುತ್ತೆ. ಸೊ ಸ್ವಲ್ಪ ಹೊತ್ತಿಲ್ಲಿ ನೋಡ್ಬಿಟ್ಟು ಆಮೇಲೆ ಸೀದಾ ಮಲ್ಪೆ ಬೀಚ್ಗೆ ಹೋಗುವ ಅಂತ. ಅಲ್ಲಿ ಚೆನ್ನಾಗಾಗುತ್ತೆ, ಕುತ್ಕೊಬೋದು. ಇವತ್ತು ಸಂಡೆ ಅಲ್ಲ, ತುಂಬ ಜನ ಬಂದಿದ್ದಾರೆ, ನೀವು ನೋಡ್ಬೋದು. ವೀಕೆಂಡ್ ಆಗಿರೋದ್ರಿಂದ ಈ ಜಾಗ ಫುಲ್ಲು ಕ್ರೌಡೆಡ್ ಇತ್ತು. ನೀವಿಲ್ಲಿ ನೋಡ್ತಿರ್ಬೋದು. ಇದು ಹ್ಯಾಂಗಿಂಗ್ ಬ್ರಿಡ್ಜ್, ನೀವಿಲ್ಲಿ ನೋಡ್ತಿದ್ದೀರಲ್ವಾ. ಇಲ್ಲಿ ನಾನು ರೈಡ್ ಮಾಡ್ತಿದ್ದೀನಿ. ಇಲ್ಲಿ ನನ್ನ ಹಸ್ಬೆಂಡು ನನ್ನ ಹಿಂದೆ ಕೂತ್ಕೊಂಡಿದ್ದಾರೆ. ಆಚೆ ಬೀಚು, ಕಂಪ್ಲೀಟ್ ಬೀಚ್ ನೀವು ನೋಡ್ಬೋದು. ಈ ರೋಡಲ್ಲಿ ರೈಡ್ ಮಾಡೋದು ಸೂಪರ್, ಒಳ್ಳೆ ಫೀಲಿಂಗ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನಂತೂ ತುಂಬಾ ಎಂಜಾಯ್ ಮಾಡಿದೆ. ಇಲ್ಲಿಂದ ನಾವು ಸೀದಾ ಮಲ್ಪೆ ಬೀಚ್ಗೆ ಹೋದ್ವಿ. ಇದು ಮಲ್ಪೆ ಬೀಚಿದು ಮೇನ್ ಎಂಟ್ರೆನ್ಸ್. ಇಲ್ಲಿ ಚಿಕ್ಕ ಪುಟ್ಟ ಶಾಪ್ಸ್ ಇರುತ್ತೆ, ಬಟ್ಟೆ ಶಾಪ್ ಇರ್ಬೋದು, ಎಲ್ಲ ಆಕ್ಸೆಸರೀಸ್ ಇದೆಲ್ಲ ಶಾಪ್ಸ್ ಇರುತ್ತೆ, ನೋಡ್ಕೊಂಡು ಹೋಗ್ಬೋದು. ಆಮೇಲೆ ಇಲ್ಲಿ ನೀವೆಲ್ಲ ವೆಹಿಕಲ್ಸ್ ನೋಡಿರ್ಬೋದು, ಇದೆಲ್ಲ ಟೂರಿಸ್ಟ್ ವೆಹಿಕಲ್. ತುಂಬಾ ಜನ ಇದ್ರು, ಫುಲ್ ಪ್ಯಾಕ್ಡ್ ಇತ್ತು ಬೀಚ್. ಫ್ರೆಂಡ್ಸ್, ಮಲ್ಪೆ ಬೀಚ್ಗೆ ಬಂದಿದ್ದೀವಿ. ಇವತ್ತು ಸಂಡೇ ಆಗಿರೋದ್ರಿಂದ ತುಂಬ ರಶ್ ಇದೆ ಬೀಚು. ಮಸ್ತ್ ಚೆನ್ನಾಗಿರೋದಾ. ಮಲ್ಪೆ ಬೀಚ್ಗೆ ಎಂಟರ್ ಆಗುವಾಗ ನಿಮಗೆ ಫಸ್ಟ್ ಕಾಣಿಸೋದು ಗಾಂಧಿ ಸ್ಟ್ಯಾಚು. ಇಲ್ಲಿ ನೀವು ನೋಡ್ತಿರ್ಬೋದು, ಎಲ್ಲರೂ ಅದರ ಮುಂದೆ ನಿಂತ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊಳ್ತಿದ್ದಾರೆ ಟೂರಿಸ್ಟು. ನಾವಾದರೂ ಯಾವಾಗಲೂ ಬರ್ತಾ ಇರ್ತೇವೆ, ನಮ್ಮ ಮನೆ ಪಕ್ಕನೇ ಇರೋದು ಈ ಬೀಚಸ್ ಎಲ್ಲ. ಸೊ ನಾವು ಫೋಟೋ ತೆಗೆಸ್ಕೊಳ್ಳಲ್ಲ, ಯಾಕಂದರೆ ನಮಗೆ ಯಾವಾಗಲೂ ತೆಗೆಸ್ಕೊಳ್ಬೋದು. ನಾವು ಆಲ್ರೆಡಿ ತೆಗೆಸ್ಕೊಂಡಿದ್ದೀವಿ ಫೋಟೋಸ್ ಎಲ್ಲ ಮುಂಚೆ. ಮೊನ್ನೆ ಬಂದಿದ್ವಿ, ಸರಿಯಾಗಿ ನೋಡಿಲ್ಲ, ಅಲ್ಲೇ ಕಾರ್ ಒಳಗಡೆ ಕೂತ್ಕೊಂಡು ಹೋಗಿರೋದಷ್ಟೇ. ಇವತ್ತು ಬಂದಿದ್ದೀವಿ. 5:30 ಆಡೋಣ, ಬಿಸಿಲಿದೆ. 5:30 ಆಯಿತು, ಆದರೂ ಬಿಸಿಲಿದೆ ತುಂಬ. ವೇವ್ಸ್ ತುಂಬ ಜಾಸ್ತಿ ಆಗಿದೆ ಅಂತೆ, ಯಾರು ಮುಂದೆ ಹೋಗಬಾರ್ದು ಅಂತ ಹೇಳ್ತಿದ್ರು ಮೈಕಲ್ಲಿ. ಆ್ಯಕ್ಚುಲಿ ಅವ್ರು ಹೇಳಿರೋದು ನಿಜ, ಯಾಕಂದರೆ ನೀರು ತುಂಬಾ ಮೇಲೆ ಬಂದಿತ್ತು. ಇಷ್ಟು ದಿನ ಇರೋದಕ್ಕಿಂತ ತುಂಬಾ ನೀರು ಮೇಲೆ ಇತ್ತು. ಸೊ ಟೂರಿಸ್ಟ್ಗೆ ಅದೆಲ್ಲ ಗೊತ್ತಾಗಲ್ಲ, ಅವರಿಗೆ ಎಂಜಾಯ್ ಮಾಡಬೇಕು ಅಷ್ಟೇ. ಸೊ ಆದ್ರೂ ಅವರು ಹಗ್ಗ ಎಲ್ಲ ಕಟ್ಟಿದ್ರು, ನೀರಿಗೆ ಹಗ್ಗ ಇಟ್ಕೊಂಡಾದರೂ ಇವರು ನಿಂತ್ಕೊಳ್ಳಿ ಅಂತ. ಸೊ ಆದರೂ ಮೈಕಲ್ಲಿ ಹೇಳ್ತಿದ್ರು, ಸೇಫ್ಟಿ ಇಂಪಾರ್ಟೆಂಟ್ ಅಲ್ವಾ, ಹಾಗಾಗಿ ನೀವಿಲ್ಲಿ ನೋಡ್ತಿರ್ಬೋದು.
ಫ್ರೆಂಡ್ಸ್ ವೇವ್ ತುಂಬ ಹೆವಿ ಇದೆ ಅಂತೆ, ಯಾರು ನೀರಿಗೆ ಇಳಬಾರ್ದು ಅಂತ ಹೇಳ್ತಿದ್ದಾರೆ. ನಾನು ನೀರಿಗೆ ಇಳಬೇಕಂತಲೇ ಬಂದಿರೋದು. ಆ ಸೈಡಲ್ಲೆಲ್ಲ ನೀರಿಗೆ ಇಳಿತಿದ್ದಾರೆ, ನೀವು ಇಲ್ಲಿ ನೋಡ್ಬೋದು. ಸ್ವಲ್ಪ ಜನ ಹಂಚ್ಬೋಯಾ ಹಂಚ್ಬೋಯಾ ನನಗೆ ಬೀಚ್ ಅಂದರೆ ತುಂಬಾ ಇಷ್ಟ. ನಮ್ಮ ಮನೆ ಪಕ್ಕದಲ್ಲಿ ಬೀಚ್ ಇದ್ರೂ ಯಾವಾಗನಾದರೂ ಒಂದ್ಸಲ ಹೋಗ್ತೀವಿ. ಬೋರ್ ಅಂತ ಅನಿಸೋದೇ ಇಲ್ಲ. ಬೀಚ್ ಅಂದರೆ ಏನೋ ಆ ವೇವ್ಸ್ ಬರೋದು ಏನೋ ಒಂದು ಕೂಲ್ ಅಂತ ಅನಿಸುತ್ತೆ, ಎಷ್ಟು ಬಿಸಿಲಿದ್ರು. ಆಮೇಲೆ ಒಂಥರ ಪೀಸ್ ಇರುತ್ತೆ, ಮನಸ್ಸಿಗೆ ತುಂಬ ಶಾಂತಿ ಇರುತ್ತೆ ಆ ವೇವ್ಸನ್ನು ನೋಡ್ತಾ ಇರುವಾಗ. ಆ ವೇವ್ಸ್ ಮುಂದೆ ಬರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ, ಏನೋ ಒಂಥರ ಚೆನ್ನಾಗಿರುತ್ತೆ. ನನಗಿರೋ ಸಬ್ಸ್ಕ್ರೈಬರ್ಸಲ್ಲಿ ಉಡುಪಿಯವರು ಬಿಟ್ಟು ಬೇರೆ ಕಡೆಯವರು ಕೂಡ ತುಂಬ ಜನ ಇದ್ದೀರಾ. ಸೊ ಉಡುಪಿಯವರಾದರೆ ನಾವು ಎಲ್ಲರೂ ಈ ಬೀಚ್ ನೋಡಿರ್ತೀವಿ. ಆ್ಯಂಡ್ ಬೇರೆ ಕಡೆಯವರಾದರೆ ನೀವು ನಮ್ಮ ಮಲ್ಪೆ ಬೀಚ್ಗೆ ಬಂದಿದ್ದೀರಾ, ನೋಡಿದ್ದೀರಾ, ಎಂಜಾಯ್ ಮಾಡಿದ್ದೀರಾ ಅಂತ ಕಾಮೆಂಟಲ್ಲಿ ತಿಳಿಸಿ. ನನಗೆ ಈ ಥರ ಇದೆಲ್ಲ ನನಗೆ ಇಷ್ಟ ಆಗೋದೇ ಇಲ್ಲ. ಆ್ಯನಿಮಲ್ಸ್ ಮೇಲೆಲ್ಲ ಕುತ್ಕೊಂಡು ಹೋಗೋದು, ಅದನ್ನು ಯೂಸ್ ಮಾಡೋದು ಏನೇ ಇರ್ಬೋದು, ಬಟ್ ನನಗೆ ಇದು ಚೂರು ಇಷ್ಟ ಆಗೋದೇ ಇಲ್ಲ. ನಾನು ಇಷ್ಟರ ತನಕ ಯಾವ ಆ್ಯನಿಮಲ್ ಮೇಲೇನೂ ಕುತ್ಕೊಂಡಿಲ್ಲ. ಎಲಿಫ್ಯಾಂಟ್ ಇರ್ಬೋದು, ಎಲ್ಲಿ ಹೋದಾಗಲೂ ಕುದುರೆ ಇರ್ಬೋದು, ಕ್ಯಾಮಲ್ ಇರ್ಬೋದು. ಇಲ್ಲಿ ಕೂಡ ಎಷ್ಟೊಂದು ಆಪ್ಷನ್ಸ್ ಇದೆ, ಕ್ಯಾಮಲಲ್ಲೆಲ್ಲ ಕುತ್ಕೊಳ್ಬೋದು. ಬಟ್ ನಾನು ಯಾವುದೇ ಆ್ಯನಿಮಲ್ಸ್ ಮೇಲೇನೂ ಕುತ್ಕೊಂಡಿಲ್ಲ ಆ್ಯಂಡ್ ಕುತ್ಕೊಳ್ಳೋದು ಇಲ್ಲ. ನನಗೆ ಯಾಕೋ ಬೇಜಾರು ಅಂತ ಅನಿಸುತ್ತೆ ಈ ಥರ ಎಲ್ಲ ಮಾಡೋದು. ಇದು ನೀವಿಲ್ಲಿ ನೋಡ್ತಿರೋದು ಫ್ಲೋಟಿಂಗ್ ಬ್ರಿಡ್ಜು. ಇದು ಬಂದಾಗಿತ್ತು, ಯಾರನ್ನು ಹೋಗ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಅದೇ ನಾನು ಆಗ ಹೇಳಿದಾಗೆ ತುಂಬ ವೇವ್ಸ್ ಎಲ್ಲ ತುಂಬ ದೊಡ್ಡದಾಗಿತ್ತು, ನೀರೆಲ್ಲ ಮೇಲೆ ಬಂದಿತ್ತು, ಡೇಂಜರ್ ಅಂತ ಹೇಳಿ ಇದನ್ನು ಬಂದ್ ಮಾಡಿದರು. ಯಾವುದು ಟೂರಿಸ್ಟ್ಗೇನು ಬಿಟ್ಟಿಲ್ಲ, ಲೋಕಲ್ಸ್ಗೇನು ಬಿಟ್ಟಿಲ್ಲ. ಇದೇ ಫ್ಲೋಟಿಂಗ್ ಬ್ರಿಡ್ಜು. ಇಲ್ಲಿ ಸ್ವಲ್ಪ ಲೇಡೀಸ್ ನೋಡಿ, ಅವ್ರದ್ದು ಚಪ್ಪಲಿ ನೀರಲ್ಲಿ ಹೋಯ್ತಂತ ನೀರು ಜೊತೆ ಆಟ ಆಡ್ತಾರೆ. ಆಲ್ರೆಡಿ ವೇವ್ಸ್ ತುಂಬಾ ಇದೆ. ಅಲ್ಲಿ ಮೈಕಲ್ಲಿ ಇವರಿಗೆ ಹೇಳ್ತಾನೆ ಇದ್ದಾರೆ ಹೋಗಬೇಡಿ ಅಂತ. ಸೊ ಚಪ್ಪಲಿ ಹೋದರೆ ಎಷ್ಟು ಬೇಕಾದರೂ ತೊಗೊಬೋದು, ಬಟ್ ಒಂದ್ಸಲ ಜೀವ ಹೋದರೆ ಏನು ಮಾಡೋಕ್ಕೇ ಆಗಲ್ಲ. ಸೊ ಈ ಥರ ಎಲ್ಲ ಮಾಡಬಾರ್ದು. ಚಪ್ಪಲಿ ಹೋದರೆ ಹೋಯ್ತು, ಇನ್ನೊಂದು ತಗೊಬೋದು. ಇಲ್ಲಿ ಎಷ್ಟೋ ಶಾಪ್ಸ್ ಇರುತ್ತೆ. ಈ ಥರ ಎಲ್ಲ ನೀರು ಜೊತೆ ಸಮುದ್ರ ಜೊತೆ ಎಲ್ಲ ಆಟ ಆಡಬಾರ್ದು. ಟೈಮ್ ಈವ್ನಿಂಗ್ 6:30 ಆಗ್ತಾ ಬಂತು, ಬಟ್ ಸನ್ಸೆಟ್ ಆಗ್ತಿಲ್ಲ, ಸೂರ್ಯ ಮುಳುಗ್ತಾನೆ ಇಲ್ಲ. ಸೊ ನಾವು ಅದೇ ವೆಯ್ಟ್ ಮಾಡ್ತಾ ಇದ್ವಿ. ಫೈನಲ್ ಆಗಿ ಲಾಸ್ಟ್ ನನಗೆ ಸೀನ್ ಸಿಕ್ತು ಸನ್ಸೆಟ್. ಇದು ನೋಡಿ ವಿಡಿಯೋಲ್ಲಿ ನಾನು ಸ್ಕಿಪ್ ಮಾಡಬೇಡಿ. ಫ್ರೆಂಡ್ಸ್, ಈಗೇನು ಸ್ವಲ್ಪ ಟೈಮಲ್ಲಿ ಸನ್ಸೆಟ್ ಆಗುತ್ತೆ. ಸನ್ಸೆಟ್ ಆದಮೇಲೆ ಆಚೆ ಹೋಗಿ ಏನಾದರೂ ತಿನ್ಕೊಂಡು ಹೋಗೋದು ಮನೆಗೆ ಅಷ್ಟೇ. ಇವತ್ತೇನೋ ಬ್ಯಾಡ್ ಲಕ್, ನೀರೆಲ್ಲ ಮೇಲೆ ಬಂದಿದೆ. ನೀರು ಮೇಲೆ ಬಂದಿರೋದು ನೋಡಲಿಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಸನ್ಸೆಟ್ ಆಗ್ಲಿಕ್ಕೆ ಇನ್ನೂ 1 hour ಇದೆ ಅಂತ ಅನ್ಸುತ್ತೆ. ಆಲ್ರೆಡಿ 6:30 ಆಗ್ತಾ ಬಂತು, ಆದರೂ ಸನ್ ಮೇಲೇನಿದೆ, ಮುಳುಗೋ ಹಾಗೆ ಕಾಣಿಸ್ತಿಲ್ಲ. ನಾವೇನಾದರೂ ತಿನ್ಕೊಂಡು ಬರೋಣ ಅಂತ. ಪ್ರವಾಸಿಗರ ಗಮನಕ್ಕೆ ಜಿಲ್ಲಾಧಿಕಾರಿಯವರ ಸೂಚನೆಯಂತೆ 6 ಗಂಟೆಯ ನಂತರ ಸಮುದ್ರಕ್ಕೆ ಇಳಿಯಬಾರದು. 6 ಗಂಟೆಯ ನಂತರ ಯಾರು ಸಮುದ್ರಕ್ಕೆ ಇಳಿಯಬಾರದೆಂದು ಜಿಲ್ಲಾಧಿಕಾರಿಯವರ ಸೂಚನೆಯಂತೆ ಎಲ್ಲರೂ ನೀರಿಂದ ಮೇಲೆ ಬರಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ. ಜೀವರಕ್ಷಕ ದಳ, ಪ್ರವಾಸಿ ಮಿತ್ರ, ಕೋಸ್ಟಲ್ ಸೆಕ್ಯೂರಿಟಿಯವರ ಸೂಚನೆಯಂತೆ ಪಾಲಿಸಬೇಕು. ತಪ್ಪಿದಲ್ಲಿ ಅವರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುವುದು. ಇದು ಮಲ್ಪೆ ಶ್ರೀನಿಷ್ಠಾನಿಯ ಪ್ರಕಟಣೆ. ಎಲ್ಲ ಪ್ರವಾಸಿಗರ ಗಮನಕ್ಕೆ ಜಿಲ್ಲಾಧಿಕಾರಿ
ನೆಕ್ಸ್ಟ್ ನಾವು ಏನಾದರೂ ತಿನ್ನಬೇಕಲ್ಲ ಅಂತ ಚರ್ಮುರಿ ಸ್ಟಾಲ್ಗೆ ಬಂದ್ವಿ. ಇಲ್ಲಿ ಒಂದು ಚರ್ಮುರಿ ತೊಗೊಂಡ್ವಿ. ನಾನು ರಕ್ಷಿತ್ ಇಬ್ಬರು ಕೂಡ ಒಂದೇ ತೊಗೊಂಡಿರೋದು, ಯಾಕಂದರೆ ಸಾಕಾಗತ್ತೆ ನಮಗಿಬ್ರಿಗೇನು. ಆಮೇಲೆ ಒಂದು ಐಸ್ ಕ್ರೀಮ್ ತಿಂದು ಬಂದ್ವಿ. ಆಮೇಲೆ ಇಲ್ಲೆಲ್ಲ ಸೀ ಫುಡ್ಡೆಲ್ಲ ನಾವು ಟೇಸ್ಟ್ ಮಾಡಿಲ್ಲ ಇಷ್ಟವರೆಗೆ. ಚೆನ್ನಾಗಿರ್ಬೋದು, ಬಟ್ ನನಗೆ ಯಾಕೋ ಇಷ್ಟ ಇಲ್ಲ. ನನಗೆ ಸೀ ಫುಡ್ಡಲ್ಲಿ ಇಷ್ಟ ಆಗೋದಂದರೆ ಕ್ರ್ಯಾಬ್ ನನಗೆ ತುಂಬಾ ಇಷ್ಟ. ಆ್ಯಂಡ್ ಫಿಶ್ ಎಷ್ಟು ಬೇಕಷ್ಟೇ. ನೆಕ್ಸ್ಟು ಚಿಕನ್, ಇದು 3 ನನಗೆ ಇಷ್ಟ ತುಂಬ. ರಕ್ಷಿತ್ಗೇನು ಅಷ್ಟೇ. ಸೊ ಅಷ್ಟೇ. ಇಲ್ಲಿ ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿರುವ ಸನ್ಸೆಟ್ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಅಂತ. ನನಗಂತೂ ತುಂಬಾ ಇಷ್ಟ ಸನ್ಸೆಟ್ ಮತ್ತು ಸನ್ರೈಸ್ ನೋಡೋದು. ಫುಲ್ಲು ರಶ್ಶು, ವಿಡಿಯೋ ಮಾಡಲಿಕ್ಕಾಗಿಲ್ಲ, ಏನು ತಿನ್ನಲಿಕ್ಕೂ ಆಗಲ್ಲ ಈ ಸೆಕೆಗೆ. ಆಲ್ರೆಡಿ 7 o'clock ಆಯಿತು, ಅದರಲ್ಲಿ ನೈಟ್ ಆಗಿಲ್ಲ, ಫುಲ್ಲು ಲೈಟ್ ಇದೆ. ನೀರಿಗೆ ಜಾಸ್ತಿ ಇಳಿಲಿಕ್ಕೆ ಬಿಟ್ಟಿಲ್ಲ, ಹಾಗಾಗಿ ಬೇಜಾರು. ಇನ್ನು ಯಾವಾಗಾದ್ರೂ ಹೋಗ್ಬೋದು. ವೀಕ್ ಡೇಸಲ್ಲೆಲ್ಲ ಹೋದರೆ ಚೆನ್ನಾಗಿರುತ್ತೆ, ಜನ ಸ್ವಲ್ಪ ಕಮ್ಮಿ ಇರ್ತಾರೆ. ಹಾಗಾಗಿ ಆರಾಮಾಗಿ ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡ್ಕೊಂಡು